ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಇರಿಸಲಾಗಿದೆ. ಬನಶಂಕರಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರವನ್ನ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಸಾರ್ವಜನಿಕರ ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಕುಟುಂಬ ತೀರ್ಮಾನಿಸಿದೆ. ಇನ್ಫ್ಯಾಕ್ಟ್ ಅವರ ಪಾರ್ಥಿವ ಶರೀರವನ್ನ ಮನೆಗೆ ತರ್ತಾ ಇದ್ದ ಹಾಗೆ ಅವರ ಅತ್ಯಾಪ್ತರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಪರ್ಣ ಇನ್ನಿಲ್ಲ ಅನ್ನುವಂತಹ ನೋವು ಅವರನ್ನ ಪರಿಪರಿಯಾಗಿ ಕಾಡ್ತಾ ಇತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇತ್ತು. ರಾತ್ರಿಯಿಂದ ಕೂಡ ಬಹುತೇಕ ಕನ್ನಡ ಚಿತ್ರರಂಗದ ಬಹುತೇಕ ಗಣ್ಯರಿರ್ಬೋದು ಅಥವಾ ಈ ಕಿರುತೆರೆ ರಂಗದವರಿರ್ಬೋದು, ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸ್ತಾ ಅಪರ್ಣಾ ಬಗೆಗಿನ ಒಂದೊಂದೇ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು. ಇನ್ನಷ್ಟು ಅಪರ್ಣಾ ಬಗೆಗೆ ತಿಳಿಯೋದಕ್ಕೆ ಎಲ್ಲ ವಿಚಾರಗಳು ಸ್ಪಷ್ಟ ಆಗ್ತಾ ಇತ್ತು. ಚಿರನಿದ್ರೆಗೆ ಜಾರಿದ್ದಾರೆ ಅಪರ್ಣಾ ಅವರು. ಸದಾ ತಮ್ಮ ಮಾತಿನ ಮೂಲಕ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ರು. ಕನ್ನಡದ ಬಗೆಗಿನ ಅಭಿಮಾನ ಎಷ್ಟೋ ಜನ ಇವರ ನಿರೂಪಣೆ ಕಾರಣಕ್ಕೆ ಹೆಚ್ಚು ಮಾಡ್ಕೊಂಡಿದ್ದನ್ನ ಕೂಡ ಬಹಳಷ್ಟು ಜನ ಹೇಳಿದ್ದಾರೆ. ಕನ್ನಡವನ್ನ ಮಾತಾಡಿದ್ರೆ ಅದು ಅಪರ್ಣ ರೀತಿ ಮಾತಾಡಬೇಕು, ಸಮಾನಾರ್ಥಕ ಪದ ಅನ್ನೋ ರೀತಿ ಉಪಯೋಗಿಸ್ತಾ ಇದ್ರು. ಅಥವಾ ಯಾರಾದ್ರೂ ನಿರೂಪಣೆ ಮಾಡ್ತಾರೆ ಅಂದ್ರೆ ಅಪರ್ಣ ರೀತಿ ಮಾಡೋದಕ್ಕಾಗುತ್ತಾ ನೋಡು ಅಂತ ಹೇಳೋದು, ಈಗಲೂ ಹೇಳೋದು ಅವರ ಕನ್ನಡದ ಬಗೆಗಿನ ಹಿಡಿತ. ಜೊತೆಗೆ ಕನ್ನಡ ನಿರೂಪಣೆಯಲ್ಲಿ ಅವರು ಸಂಪಾದಿಸಿರುವಂತಹ ಸ್ಥಾನಮಾನ ಎಂಥದ್ದು ಅನ್ನೋದಕ್ಕೆ ಬಹುತೇಕ ಅತಿ ದೊಡ್ಡ ನಿದರ್ಶನ ಅಂತ ಅನ್ಸುತ್ತೆ. ಇತ್ತೀಚೆಗೆ ಕೂಡ ನಾವು 2013 ಕನ್ನಡದ ಬಿಗ್ ಬಾಸ್ ನಂತರ ಅವರನ್ನ ತುಂಬಾ ಕಂಟಿನ್ಯೂಸ್ ಆಗಿ ರಿಯಾಲಿಟಿ ಶೋಗಳಲ್ಲಿ ನೋಡ್ತಾ ಇದ್ವಿ. ಜನರನ್ನ ತಮ್ಮ ವಿಶಿಷ್ಟ ಕಾಮಿಡಿಯ ಮ್ಯಾನರಿಸಮ್ ಮೂಲಕ ನಗಿಸ್ತಾ ಇದ್ದನ್ನ ಗಮನಿಸ್ತಾ ಇದ್ವಿ. ಅನೇಕ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ರು. ಸೀರಿಯಲ್ಗಳಲ್ಲಿ ಅವ್ರು ಮಾಡಿದಂತಹ ಪಾತ್ರ ಇವತ್ತಿಗೂ ಕೂಡ ಜನಜನಿತವಾಗಿದೆ. ಅಷ್ಟು ಅದ್ಭುತವಾದಂತಹ ನಟನೆ, ಪ್ರತಿಯೊಂದು ಹಾವಭಾವಗಳನ್ನ ವ್ಯಕ್ತಪಡಿಸೋದು, ಪ್ರತಿ ಭಾವನೆಗಳನ್ನ ವ್ಯಕ್ತಪಡಿಸೋದು ಅಪರ್ಣಾ ಅವರಿಗೆ ತುಂಬಾ ಅನಾಯಾಸದ ಕೆಲಸವಾಗಿತ್ತು ಅನ್ನೋದು ಕೂಡ ಅವರ ಪ್ರತಿ ಪಾತ್ರದ ಮೂಲಕ ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ತೆರೆ ಹಂಚಿಕೊಂಡ್ರು, ದೊಡ್ಡ ದೊಡ್ಡ ಸ್ಟಾರ್ಗಳ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ರು ಕೂಡ ಅಹಂ ಅನ್ನೋದು ಒಂಚೂರು ಕೂಡ ಇರಲಿಲ್ಲ. ಸದಾ ನಿರರ್ಗವಿಯಾಗಿರ್ತಾ ಇದ್ರು. ಜೊತೆಗೆ ಅವರ ವಿನಯತೆಗೆ ಬಹಳ ಹೆಸರುವಾಸಿಯಾಗಿದ್ರು.